ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಾಕ ಧನ್ಯವಾದಗಳನ್ನು ತಿಳಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ವೃಷಭ ರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಷಭ ರಾಶಿಗೆ ಜೂನ್ ತಿಂಗಳಲ್ಲಿ ವಾಕ್ಯವಾಗಿ ಉದ್ಯೋಗ ಆದಾಯ ಉತ್ತಮ, ನೆಮ್ಮದಿ ಆರೋಗ್ಯ ಮಧ್ಯಮ ಎಂಬಂಥ ಒಂದು ವಾಕ್ಯ ಅನ್ವಯ ಆಗುತ್ತೆ. ಯಾಕಂದರೆ ಅಲ್ಲಿ ಆಗುವಂಥ ಈ ತಿಂಗಳ ವಿಶೇಷ ಗ್ರಹ ಪರಿವರ್ತನೆಗಳು ಕೆಲವೊಂದು ನಿಮಗೆ ಅಷ್ಟೊಂದು ಲಾಭದಾಯಕವಾಗಿಲ್ಲ, ಕೆಲವೊಂದು ಪರಿವರ್ತನೆಗಳು ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಬೀರ್ಬೋದಾಗಿದೆ. ಹಾಗಾಗಿ ಉದ್ಯೋಗ ಆದಾಯಕ್ಕೆಲ್ಲ ಪರವಾಗಿಲ್ಲ, ನೆಮ್ಮದಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಗ್ರಹಾನುಕೂಲಗಳು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತವೆ. ನವಗ್ರಹಗಳ ವ್ಯವಸ್ಥೆಯಲ್ಲಿ ಪ್ರಮುಖವಾದ ಒಂದು ಪಾತ್ರ ವಹಿಸುವಂಥ ಗುರುಗ್ರಹ ಇಷ್ಟು ದಿನ ನಿಮಗೆ ಗುರುಬಲ ಇತ್ತು. 1 ವರ್ಷದವರೆಗೆ ಗುರುಬಲದ ವಿಶೇಷವಾದ ಲಾಭವನ್ನು ಯಶಸ್ಸನ್ನೆಲ್ಲ ಪಡೆದಂತಹ ವೃಷಭ ರಾಶಿಯವರಿಗೆ ಈಗ ಗುರುಬಲ ಒಂದು ನಿವೃತ್ತಿ ಆಗುತ್ತೆ. ಇನ್ನು ಜೂನ್ 1ರ ರಾತ್ರಿ ಅಥವಾ ಜೂನ್ 2ನೇ ತಾರೀಕಿನಿಂದ ಆರಂಭವಾಗುವಂಥ ಗುರುವಿನ ಒಂದು ರಾಶಿ ಪರಿವರ್ತನೆ, ಗುರುವಿನ ಒಂದು ಕಟಕ ಪ್ರವೇಶ ಆಗುತ್ತೆ. ಮಿಥುನ ರಾಶಿಯಿಂದ ನಿಮ್ಮ ಪಕ್ಕ ರಾಶಿ ಇದ್ದಂತಹ ಮಿಥುನ ರಾಶಿಯಲ್ಲಿದ್ದಂತಹ ಗುರುವು ಅಲ್ಲಿ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯನ್ನು ಪ್ರವೇಶಿಸುವಂಥದ್ದಾಗುತ್ತೆ. ಹಾಗಾಗಿ ಅಂದಿನಿಂದ ನಿಮಗೆ ಗುರುಬಲ ತಿಂಗಳ ಆರಂಭದಲ್ಲೇ ಗುರುಬಲ ನಷ್ಟ ಆಗುತ್ತೆ. ಇದೊಂದು ನಿಮಗೆ ದೊಡ್ಡ ರೀತಿಯ ಒಂದು ಆಘಾತಕಾರವನ್ನು ಕೊಡುವಂಥದ್ದಾಗ್ಬೋದು. ಅಥವಾ ಈ ಗುರುಬಲದಿಂದ ಇಷ್ಟು ದಿನ ಚೆನ್ನಾಗಿ ಸಲೀಸಾಗಿ ನಡೀತಾ ಇದ್ದ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಆರೋಗ್ಯ ಅಥವಾ ಬಾಂಧವ್ಯ ಇವೆಲ್ಲದರಲ್ಲೂ ಸ್ವಲ್ಪ ಏರುಪೇರು ಕಂಡು ಬರ್ಬೋದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಆ ಗುರುಬಲದ ಒಂದು ಕೊರತೆ ಕಾಡುತ್ತೆ. ಜೊತೆಗೆ ಕೆಲವೊಂದು ಗ್ರಹಗಳ ವೈಪರೀತ್ಯ, ಉದಾಹರಣೆಗೆ ಅಲ್ಲಿ ಆರಂಭದಲ್ಲಿ ಇರುವಂಥ ಒಂದು ಸೂರ್ಯನಿಂದ ಆಗುವಂಥ ಪರಿಣಾಮ. ಸೂರ್ಯನು ನಿಮ್ಮ ಜನ್ಮರಾಶಿಯಲ್ಲಿರ್ತಾನೆ. ಆರಂಭದಲ್ಲಿ ಬೆಳಗ್ಗೆ 15ಕ್ಕೆ ಅಲ್ಲಿ ಸೂರ್ಯನ ಪರಿವರ್ತನೆ ಆಗುವಂಥದ್ದು, ಅದನ್ನು ಪಕ್ಕದ ರಾಶಿ ಮಿಥುನ ರಾಶಿಗೆ. ಹಾಗಾಗಿ ನಿಮ್ಮ ಜನ್ಮ ಮತ್ತು ಧನದಲ್ಲಿ ಸೂರ್ಯನ ಒಂದು ಇರುವಿಕೆ ಅಷ್ಟೊಂದು ಒಳ್ಳೆಯದಲ್ಲ. ಇದು ಆರೋಗ್ಯದ ಮೇಲೂ, ನೆಮ್ಮದಿಯ ಮೇಲೂ, ಜೊತೆಗೆ ಬಾಂಧವ್ಯದ ಮೇಲೂ ಸಹ ಅಡ್ಡ ಪರಿಣಾಮ ಬರುತ್ತೆ. ಹಾಗಾಗಿ ಗ್ರಹರಾಜನಾದಂಥ ಸೂರ್ಯನ ಬೆಂಬಲ ಸಹ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ. ಅದೇ ರೀತಿ ಪ್ರಮುಖ ಗ್ರಹವಾದ ಗುರುವಿನ ಬಲ ಸಹ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ. ಹೀಗೆ ಬಗ್ಗೆ ವಿಚಾರವಾಗಿ ನೀವು ಎಲ್ಲವನ್ನು ಸ್ವಲ್ಪ ಅಳೆದು ತೂಗಿ ನಿಭಾಯಿಸಬೇಕಾಗತ್ತೆ. ಯಾವುದೇ ಆತುರ ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಲಿ, ಅಪರಿಚಿತರಾಗಿ ವ್ಯವಹಾರ ಮಾಡೋದಾಗಲಿ, ಪ್ರಮುಖ ವಿಚಾರಗಳಿಗೆ ಏನಾದ್ರು ಆತುರ ಪಟ್ಟು ನೀವು ಆತುರ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ನಷ್ಟಕ್ಕೆ ಒಳಗಾಗುವುದರಲ್ಲಿ ಸಾಧ್ಯತೆ ಇರುತ್ತೆ. ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ವೃತ್ತಿ ಜೀವನದಲ್ಲೂ ಏರುಪೇರುಗಳು ಬರ್ಬೋದು. ಹಿರಿಯರ ಜೊತೆಗೆ ಕಲಹ, ಹಿರಿಯರ ಜೊತೆಗೆ ವಾಗ್ವಾದ, ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಅಥವಾ ಮೇಲಾಧಿಕಾರಿಗಳಿಂದ ನಿಮಗೆ ಒತ್ತಡ, ಕಿರುಕುಳಗಳು ಇಷ್ಟು ದಿನಕ್ಕಿಂತ ಹೆಚ್ಚಳ ಆಗುವಂಥದ್ದು, ಉದ್ಯೋಗದಲ್ಲಿ ಅಭದ್ರತೆ ಅಥವಾ ಅಸಹನೆ ಕಾಡುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಎಲ್ಲ ವೃಷಭ ರಾಶಿಯವರು ಇದನ್ನು ಗಮನದಲ್ಲಿಟ್ಟುಕೊಂಡು ಜೂನ್ ತಿಂಗಳ ಆದಿಭಾಗದಿಂದಲೂ ನಿಮಗೆ ಆಗುವಂಥ ಒಂದು ಪರಿವರ್ತನೆಗಳು ವೈರುಧ್ಯವನ್ನು ಕಾಡ್ತವೆ. ಅದೇ ರೀತಿ ಇನ್ನೊಂದು ಪ್ರಮುಖ ಗ್ರಹ ಮಂಗಳನೂ ಸಹ ಇದೇ ಕಾಲದಲ್ಲಿ ನಿಮಗೆ ಆ ವಿಶೇಷವಾದ ಏನು ಲಾಭವನ್ನು ಕೊಡುವಂಥ ಸ್ಥಿತಿಯಲ್ಲಿರೋದಿಲ್ಲ. ಈಗ ನಿಮಗೆ ಆರಂಭದಲ್ಲಿ ಅಥವಾ ನಷ್ಟ ಭಾವದಲ್ಲೂ ಅಥವಾ ವ್ಯಯ ಭಾವದಲ್ಲೂ 21ರ ಚಲನೆ ನಿಮ್ಮ ಜನ್ಮರಾಶಿಗೂ ಮಂಗಳನು ಬರ್ತಾನೆ. ಹಾಗಾಗಿ ಯಾವ್ಯಾವ ಜನ್ಮರಾಶಿಗೆ ಬರುವಂಥ ಮಂಗಳನಾಗಲಿ, ಸೂರ್ಯನಾಗಲಿ ಅಥವಾ ಇನ್ನಿತರ ಶನಿ ಮುಂತಾದ ಗ್ರಹಗಳಾಗಲಿ ಅವುಗಳು ತುಂಬ ಒಂದು ವೈರುಧ್ಯವಾದ ಪರಿಣಾಮವನ್ನು ಆರೋಗ್ಯದ ಮೇಲೆ ಬೀರುತ್ತೆ. ಹಾಗಾಗಿ ಅಲ್ಲಿ ಆರೋಗ್ಯದಲ್ಲಿ ನಿಮಗೆ ಆಗುವಂಥ ಕೆಲವೊಂದು ಸಮಸ್ಯೆಗಳು ಈಗ ವ್ಯಕ್ತ ಆಗ್ಬೋದು. ಮಂಗಳನ ಪ್ರವೇಶ ಆಗ್ತಿದ್ದಂತೆ ಅಲ್ಲಿ ಆರೋಗ್ಯದಲ್ಲಿ ಉಷ್ಣತೆ ಹೆಚ್ಚಳ, ಆಸಿಡಿಟಿ ಹೆಚ್ಚಳ ಆಗುವಂಥದ್ದು, ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ, ಹೊಟ್ಟೆ ನೋವಿನ ಪರಿಣಾಮ, ಇನ್ನು ಕೆಲವರಿಗೆ ಈ ಪಿತ್ತಕೋಶದ ಕಲ್ಲು ಅಥವಾ ಮೂತ್ರಕೋಶದ ಕಲ್ಲು ಮುಂತಾದ ಸ್ಟೋನ್ ಅಂತ ಹೇಳ್ತೀವಿ, ಅವೆಲ್ಲ ಕಿಡ್ನಿ ಸ್ಟೋನ್ ಇತ್ಯಾದಿಗಳು ಅವೆಲ್ಲ ಕಾಣ್ಬೋದು. ಇನ್ನು ಕೆಲವರಿಗೆ ಯಾವುದೇ ರೀತಿಯ ನಿಶಕ್ತಿ ಅಥವಾ ನಿತ್ರಾಣ ಅಂತ ಹೇಳ್ತೀವಿ ಅಥವಾ ಜನರಲ್ ಡೆಬಿಲಿಟಿ ಅಂತ ಹೇಳ್ತೀವಿ. ಈ ರೀತಿ ಅಂಥ ಒಂದು ನಿಶಕ್ತಿ ಅಥವಾ ಶಕ್ತಿಯ ಕೊರತೆಯ ಪರಿಣಾಮಗಳು ಕೆಲವರಿಗೆ ಕಾಣ್ಬೋದು. ಯಾಕಂದರೆ ಅಲ್ಲಿ ಮಂಗಳ, ರವಿ ಎಲ್ಲವರು ನಿಮಗೆ ವಿರುದ್ಧವಾಗಿರುವಂಥ ಪರಿಣಾಮ ಜೂನ್ ತಿಂಗಳಲ್ಲಿ ಆಗುತ್ತೆ. ಹಾಗೆಯೇ ಅಲ್ಲಿ ಗೊತ್ತಿರುವಂತೆ ನಿಮಗೆ ರಾಹು ಕೇತುಗಳ ವಿಚಾರ, ರಾಹು ನಿಮಗೆ ಪೂರಕವಾಗಿದ್ದಾನೆ, ನಿಮ್ಮ ಗ್ರಹಾಧಿಪತಿಯಾದ ಶುಕ್ರನು ಪೂರಕವಾಗಿರ್ತಾನೆ, ಬುಧನ ಅನುಗ್ರಹ ನಿಮಗೆ 21ರವರೆಗೆ ಇರುತ್ತೆ. ಹಾಗಾಗಿ ತೀರಾ ನೀವು ಅಸಮಾಧಾನ ಪಡುವಗಳನ್ನು, ತೀರಾ ನಿರಾಶೆ ಆಗುವಂಥದ್ದೇನಿಲ್ಲ. ಅಲ್ಲಿ ಶುಭ ಗ್ರಹಗಳಲ್ಲಿ 2 ಗ್ರಹಗಳು ವಿಶೇಷವಾಗಿ ಅಲ್ಲಿ ಬುಧ ಮತ್ತು ಶುಕ್ರರು ನಿಮಗೆ ಉತ್ತಮ ಫಲವನ್ನು ಕೊಡ್ತಾರೆ. ಬುಧನು 22ರವರೆಗೂ ಅಲ್ಲಿ ಆತನ ಪರಿವರ್ತನೆ ಆಗುವವರೆಗೂ ನಿಮಗೆ ಉತ್ತಮ ಫಲವನ್ನು ಎಂದು ಆದಿಭಾಗದಿಂದ ಕೊಡ್ತಾನೆ. ಶುಕ್ರ ಗ್ರಹ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮ ಫಲವನ್ನೇ ಕೊಡೋದ್ರ ಕಾರಣ ಹಣಕಾಸಿಗೆ ಆದಾಯಕ್ಕೆ ಕೊರತೆ ಇಲ್ಲ.
ಇನ್ನು ರಾಹು ಮತ್ತು ಶನಿ ಗ್ರಹಗಳು ಸಹ ನಿಮಗೆ ಪೂರ್ವ ಶನಿ ಮಹಾರಾಜರು ಲಾಭ ಸ್ಥಾನದಲ್ಲಿದ್ದು ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳಾಗುವುದಾಗಲಿ, ಕೌಟುಂಬಿಕ ಏನಾದರೂ ಸಮಸ್ಯೆಗಳಿದ್ರಲ್ಲೂ ನಿವಾರಣೆ ಆಗಲಿಕ್ಕೆ ಆಗಲಿ, ಜೊತೆಗೆ ಬೇರೆ ಬೇರೆ ರೀತಿಯ ನಿಮಗೆ ಆಸ್ತಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ಇತ್ಯಾದಿಗಳು ನಿಮಗೆ ಕೈಗೆ ಸಿಗುವಂಥ ವಿಚಾರಕ್ಕಾಗಲಿ, ಅದೇ ರೀತಿ ವಿದೇಶ ಮೂಲ ಅಥವಾ ವಿದೇಶದ ಸಂಸ್ಥೆಯ ಮೂಲದ ಕೆಲವು ನಿಮಗೆ ಪ್ರಯೋಜನಗಳು, ಕೆಲವರಿಗೆ ಉದ್ಯೋಗ ಸಿಗ್ಬೋದು ವಿದೇಶಿ ಮೂಲದ ಅಥವಾ ವಿದೇಶಿ ಮೂಲದ ಸಂಸ್ಥೆಯಲ್ಲಿ ನಿಮಗೆ ಅವಕಾಶ ಸಿಗುವಂಥದ್ದು, ಇನ್ನು ಕೆಲವರಿಗೆ ವಿದೇಶಿ ಮೂಲದ ಶಿಕ್ಷಣ ಸಂಸ್ಥೆ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಸಿಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಆ ಶುಕ್ರ, ಬುಧ, ಶನಿ ಮತ್ತು ರಾಹು ಎಂಬಂತಹ 4 ಗ್ರಹಗಳ ಒಂದು ಬೆಂಬಲ ಖಂಡಿತ ಇದ್ದಿರುತ್ತೆ. ಹಾಗಾಗಿ ನೀವೇನು ತೀರಾ ದುರದೃಷ್ಟಕರವಾದ ಪರಿಣಾಮವನ್ನು ನಿರೀಕ್ಷೆ ಮಾಡೋದಲ್ಲ, ಅದೃಷ್ಟ ಇರುತ್ತೆ. ಆದರೆ ಕೆಲವೊಂದು ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ, ಆರಂಭದಲ್ಲಿ ಸ್ವಲ್ಪ ಸ್ಲೋನೆಸ್ ಆಗುವಂಥದ್ದು, ಆರಂಭದಲ್ಲಿ ಸ್ವಲ್ಪ ನಿರಾಶೆ ಆಗುವಂಥದ್ದು, ಅಥವಾ ಇಷ್ಟು ದಿನ ಚೆನ್ನಾಗಿ ನಡೀತಿದ್ದಂಥ ವಿಚಾರಗಳು ಇದ್ದಕ್ಕಿದ್ದಂತೆ ಸ್ವಲ್ಪ ಅದರಲ್ಲಿ ಏನಾದರೂ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಸಮಸ್ಯೆಗಳು ನಿರಂತರವಾಗಿ ಮನುಷ್ಯನ ಜೀವನದಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಅದೇ ರೀತಿಯ ಒಂದು ಸಾಮಾನ್ಯವಾದ ಸಮಸ್ಯೆಗಳನ್ನು ಎದುರಿಸುವಂಥ ಕಾಲ ನಿಮಗೆ ಬಂದಿದೆ. ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಮಾತು, ನಡವಳಿಕೆ ಇದರಲ್ಲಿ ಸ್ವಲ್ಪ ಬಾಂಧವ್ಯದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ನಿಮ್ಮದೇ ತಪ್ಪಿನಿಂದ ನೀವು ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು, ಅನಿರೀಕ್ಷಿತ ಕಲಹಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಇತ್ಯಾದಿ ಎಲ್ಲ ಆಗ್ಬೋದಾಗಿದೆ. ಅದು ಪತಿ ಪತ್ನಿಯರ ಬಾಂಧವ್ಯ ಇರ್ಬೋದು, ತಂದೆ ಮಕ್ಕಳದ್ದಿರ್ಬೋದು, ಅಥವಾ ಸಹೋದರರಿರ್ಬೋದು, ಇಲ್ವಾ ನಿಮ್ಮ ಸಹೋದ್ಯೋಗಿಗಳು, ಕಲೀಗ್ಸ್ಗಳ ಜೊತೆಗೆ ಎಲ್ಲದರಲ್ಲೂ ಬಾಂಧವ್ಯದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು. ಹಣಕಾಸಿಗೆ ಸಂಬಂಧಪಟ್ಟು ನೀವೇನಾದರೂ ಆತುರ ನಿರ್ಧಾರ ತೆಗೆದುಕೊಂಡ್ರೆ ಅಲ್ಲಿ ವಂಚನೆಗೆ, ಮೋಸಕ್ಕೆ, ಅದು ನಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲವನ್ನು ಸ್ವಲ್ಪ ಸಮಾಧಾನ, ತಾಳ್ಮೆ ವಹಿಸಿ ಅಥವಾ ಅಳೆದು ತೂಗಿ ಎಲ್ಲವನ್ನು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಆತುರದ ನಿರ್ಧಾರ, ಅವಸರದ ನಿರ್ಧಾರ ಎಲ್ಲ ನಿಮಗೆ ಅಷ್ಟು ಒಳ್ಳೆಯದಲ್ಲ. ಅದೇ ರೀತಿ ಆರೋಗ್ಯದ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ಅದೇ ರೀತಿ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಸಹ ಗಮನ ಜಾಸ್ತಿ ಬೇಕು. ಆಹಾರ, ನೀರು, ನಿದ್ದೆ, ಮತ್ತು ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್ ಇವನ್ನೆಲ್ಲ ಸರಿಯಾಗಿ ಇಟ್ಕೊಳ್ಬೇಕು. ಇಲ್ಲಾಂದರೆ ಕೆಲವೊಂದು ಗಂಭೀರ ಸಮಸ್ಯೆಗಳು ಮಂಗಳನಿಂದ, ಸೂರ್ಯನಿಂದ ಅಥವಾ ಇನ್ನಿತರ ಕೆಲವು ಗ್ರಹಗಳ ವೈರುಧ್ಯದಿಂದ ನೀವು ಎದುರಿಸುವಂತಹ ಸಾಧ್ಯತೆ ಬರ್ಬೋದಾಗಿದೆ. ಇವೆಲ್ಲವೂ ಈ ತಿಂಗಳ ಒಂದು ಫಲಿತಾಂಶದ ಸಾರಾಂಶವನ್ನು ನೀವು ಗಮನಿಸಿದಾಗಿದೆ. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು. ಚಂದ್ರನ ಪ್ರತಿಯೊಂದು ರಾಶಿಗೂ ಯಾವುದೇ ತಾರತಮ್ಯವಿಲ್ಲದೆ ತಿಂಗಳಲ್ಲಿ ಸುಮಾರು 14ರಿಂದ 16 ದಿನಗಳವರೆಗೂ ಉತ್ತಮ ಫಲವನ್ನು ಕೊಡ್ತಾ ಇರ್ತಾನೆ. ನಿಮಗೆ ಈ ಬಾರಿ ಚಂದ್ರನ ಬೆಂಬಲ 14 ದಿನಗಳಲ್ಲಿ ಚಂದ್ರನ ಬೆಂಬಲ, ಬೇರೆ ಬೇರೆ ದಿನಗಳಂದರೆ ಚಂದ್ರನು 2 ದಿನಕ್ಕೂ ರಾಶಿಯನ್ನು ಬದಲಿಸ್ತಾ ಇರ್ತಾನೆ. ಹಾಗಾಗಿ ಆ ಒಂದು ಚಂದ್ರನ ಬೆಂಬಲಕ್ಕೆ ಅನುಗುಣವಾಗಿ ನಿಮಗೆ ಬರುವಂಥ ಡೇಟ್ಗಳನ್ನು ಹೇಳ್ತೇನೆ, ಗಮನಿಸಿಕೊಳ್ಳಿ. ತಿಂಗಳ ಆದಿಭಾಗದ 1ನೇ ತಾರೀಕು 1, 7, 8, 9, 10 ಆದಿಭಾಗದಲ್ಲಿ 1ರ ಬಳಿಕ ನಿಮಗೆ ಅಲ್ಲಿ 2, 3, 4, 5, 6ರಲ್ಲಿ ಇರೋದಿಲ್ಲ ಚಂದ್ರನ ಬೆಂಬಲ. ಹಾಗಾಗಿ 1ನೇ ತಾರೀಕಿನಂದಿರುತ್ತೆ. ಆ ಬಳಿಕ ಮುಂದೆ 7, 8, 9, 10 ಆ 4 ದಿನಗಳಲ್ಲಿ ಕರ್ಮ ಮತ್ತು ಲಾಭ ಸ್ಥಾನದ ಚಂದ್ರನ ಬೆಂಬಲ ಇರುವಂಥದ್ದು. ಆ ಬಳಿಕ ಬರುವಂಥ ನಿಮಗೆ 13, 14ರಲ್ಲಿ ಚಂದ್ರನ ಜನ್ಮದಲ್ಲಿ ಬಂದಾಗ ಉತ್ತಮ ಫಲ ಬರುವಂಥದ್ದು. 13, 14ರ ಬಳಿಕ 17, 18 ನಿಮ್ಮ ಪಾಲಿಗೆ ಉತ್ತಮ ಚಂದ್ರನ ಬೆಂಬಲ ಇರುವಂಥದ್ದು. ಆ ಬಳಿಕ ನೋಡಲಿಕ್ಕೆ ಹೋದರೆ 24, 25, 26, 27, 28 ನಿರಂತರವಾಗಿ 5 ದಿನಗಳು, 24, 25, 26, 27, 28 ಎಂಬಂಥ 5 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು. ಈ ರೀತಿ ಈ ತಿಂಗಳಲ್ಲಿ ಸುಮಾರು 14 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳು, ಸಹಿ ಒಪ್ಪಂದ, ಭೇಟಿ ಮಾಡೋದು, ಅಗ್ರಿಮೆಂಟ್ ಅಥವಾ ಏನಾದರೂ ಕೊಡುಕೊಳ್ಳುವಿಕೆ ಮುಂತಾದ ವಿಚಾರಗಳಿಗೆ ಈ ಚಂದ್ರನ ಬಲ ಇರುವಂಥ ದಿನಾಂಕಗಳನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಇನ್ನು ಬಣ್ಣಗಳ ವಿಚಾರ ನೋಡಿದರೆ ನಿಮಗೆ ಮಾಸ ಪೂರ್ತಿ ಅಂದರೆ ತಿಂಗಳ ಪೂರ್ತಿ ಬೆಂಬಲಕ್ಕಿರುವಂಥ 3 ಗ್ರಹಗಳು ಇರ್ತವೆ. ಉದಾಹರಣೆಗೆ ಅಲ್ಲಿ ರಾಹು, ಶುಕ್ರ ಮತ್ತು ಶನಿ. ಹಾಗಾಗಿ ರಾಹುವಿನ ಸಂಕೇತವಾದ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4ಅನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಶುಕ್ರನ ಬೆಂಬಲ ತಿಂಗಳ ಪೂರ್ತಿ ಹಾಗೆ ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6ಅನ್ನು ತಿಂಗಳ ಪೂರ್ತಿ ಬಳಸ್ಕೋಬೋದು. ಶನಿ ಮಹಾರಾಜರು ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ನೀಡುತ್ತಾ ಲಾಭ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8ಅನ್ನು ಶನಿ ಮಹಾರಾಜರ ಸಂಕೇತವಾಗಿ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಹಾಗಾಗಿ ನಿಮಗೆ ಕೆಲವೊಂದು ಫಲದಲ್ಲಿ ಸ್ವಲ್ಪ ವಿಳಂಬ ಅಥವಾ ಕೆಲವೊಂದು ಸ್ವಲ್ಪ ಅಸಮಾಧಾನಕರ ವಾತಾವರಣ ಆದರೂ ಅಲ್ಲಿ ಇತರ ಗ್ರಹಗಳ ನಿಮಗೆ ಉತ್ತಮವಾದ ಪರಿಣಾಮದ ಕಾರಣ ತಿಂಗಳಾಂತ್ಯಕ್ಕೆ ಉತ್ತಮ ಫಲ ಖಂಡಿತ ಬರುತ್ತೆ ಮಹಾರಾಜರ ಅನುಕೂಲದಿಂದ. ಇನ್ನು ಬುಧನ ಬೆಂಬಲ ಆಗಲೇ ಹೇಳಿದಂತೆ ನಿಮಗೆ 21ರವರೆಗೆ ಇರುತ್ತೆ. ಜೂನ್ 21ರವರೆಗೆ ಬುಧನ ಬೆಂಬಲವಾಗಿರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಮತ್ತು ಸಂಖ್ಯೆ 5 ನಂಬರ್ 5ಅನ್ನು ಅಲ್ಲಿ 21ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು 14 ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿದರೆ ಹೆಚ್ಚಿನ ಆತಂಕ ಪಡುವಂಥದ್ದಿಲ್ಲ. ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗಾಗಿ ನೀವು ಗಣೇಶನ ಭಕ್ತಿ ಮಾಡೋದು, ಶಿವ ಅಥವಾ ಈಶ್ವರನ ಭಕ್ತಿ ಮಾಡೋದು, ಗುರುಬಲ ಕೊರತೆ ಇರುವ ಕಾರಣ ಗುರು ದತ್ತಾತ್ರೇಯ, ರಾಘವೇಂದ್ರ ಅಥವಾ ಯಾವುದೇ ರೀತಿ ನಿಮ್ಮ ಕುಲ ಗುರುಗಳ ಸ್ಮರಣೆ ಮಾಡುವಂಥದ್ದು. ಕೆಲವೊಮ್ಮೆ ನಿಮಗೆ ಅಲ್ಲಿ ಇತರ ಗ್ರಹಗಳ ಮಂಗಳನ ಬೆಂಬಲ ಕೊರತೆ, ಸೂರ್ಯನ ಬೆಂಬಲ ಕೊರತೆ ಇರುವ ಕಾರಣ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಅಥವಾ ನಿಮ್ಮ ಕುಲದೇವರು ಅಥವಾ ಯಾವುದೇ ರೀತಿ ಅಮ್ಮನವರು, ದೇವಿ, ದುರ್ಗಾದೇವಿ, ಮಹಾಲಕ್ಷ್ಮಿ ಮುಂತಾದ ದೇವತಾ ಭಕ್ತಿಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಆಯುರ್ವೇದ ಜಯ ಬಳಸಿದ್ದೆ. ಆಗಲೇ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೇನು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.